ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡಗಳು ಖಾಕಿ ಪಡೆಯ ನೆಮ್ಮದಿ ಕೆಡಿಸಿವೆ. ಅದರಲ್ಲೂ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳ ಡಾನ್ಸ್ ವಿಡಿಯೋ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದ್ದು 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳ ಬಿಂದಾಸ್ ಡಾನ್ಸ್. 4 ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳ ಐಷಾರಾಮಿ ಲೈಫ್ನ ವಿಡಿಯೋಗಳು ಸದ್ಯ ಭಾರೀ ಸಂಚಲನ ಸೃಷ್ಟಿಸಿವೆ. 4 ಆರೋಪಿಗಳು ಬಿಂದಾಸ್ ಆಗಿ ಡಾನ್ಸ್ ಮಾಡ್ತಿರೋ ವಿಡಿಯೋ ಲೀಕ್ ಆಗಿದ್ದು, ಈ ಬಗ್ಗೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಮಾನತಾಗಿರುವ ಜೈಲು ಅಧೀಕ್ಷಕ ಇಮಾಮ್ ಮ್ಯಾಗೇರಿ ನೀಡಿದ ದೂರಿನ ಆಧಾರದ ಮೇಲೆ ಕಾರ್ತಿಕ್ ಅಲಿಯಾಸ್ ಚಿಟ್ಟೆ, ಮಂಜುನಾಥ್ ಅಲಿಯಾಸ್ ಕೋಳಿ ಮಂಜ, ಧನಂಜಯ್ ಮತ್ತು ಚರಣ್ ರಾವ್ ಎಂಬುವರ ಮೇಲೆ ಕೇಸ್ ದಾಖಲಿಸಿ ತನಿಖೆ ನಡೆಸಲಾಗುತ್ತಿದೆ. ಪರಪ್ಪನ ಅಗ್ರಹಾರ ಜೈಲಿನ 8ನೇ ಬ್ಯಾರಕ್ನ 7ನೇ ರೂಮ್ನಲ್ಲಿದ್ದ ಈ 4 ಕೈದಿಗಳು ಬಿಂದಾಸ್ ಆಗಿ ಡಾನ್ಸ್ ಮಾಡಿದ್ದಾರೆ. ಅಲ್ಲದೆ ಮೊಬೈಲ್ ಕೂಡ ಬಳಸಿದ್ರು. 2018 ನವೆಂಬರ್ನಿಂದ 2025 ನವೆಂಬರ್ ವರೆಗೆ ಈ ಘಟನೆ ನಡೆದಿದ್ದು, ಪೊಲೀಸರು 4 ಆರೋಪಿಗಳನ್ನ ವಿಚಾರಣೆ ನಡೆಸಲು ಮುಂದಾಗಿದ್ದಾರೆ. ಮೊಬೈಲ್ ಬಳಸಿದ್ದ 3 ಹೇಳಿಕೆ ದಾಖಲು. ಇನ್ನು ಮತ್ತೊಂದು ಕಡೆ ಜೈಲಿನಲ್ಲಿ 3 ಮೊಬೈಲ್ ಬಳಸಿದ ವಿಚಾರವಾಗಿ ಜೈಲಾಧಿಕಾರಿಗಳೇ ಆಂತರಿಕ ತನಿಖೆ ನಡೆಸಿದ್ದಾರೆ. ಸೈಕೋಪಾತ್ ಉಮೇಶ್ ರೆಡ್ಡಿ, ಸ್ಮಗ್ಲಿಂಗ್ ಆರೋಪಿ ತರುಣ್ ಕೊಂಡೂರು ಹಾಗೂ ಶಂಕಿತ ಉಗ್ರ ಜಮಾದ್ ಹಮೀಲ್ ಶಕೀಲ್ ನನ್ನ ವಿಚಾರಣೆ ನಡೆಸಿ ಹೇಳಿಕೆ ಪಡೆಯಲಾಗಿದೆ. ಶೀಘ್ರದಲ್ಲೇ ಈ ಆಂತರಿಕ ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ. ರಾಜಪ್ಪಾಜಿ ನಾಯಕ್, ಟಿವಿ9 ಬೆಂಗಳೂರು.